ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರಿಗೆ ಪ್ರಥಮವಾಗಿ ನಾಳೆ ದಿನ ಗೌರಿ ಗಣೇಶದ ಹಬ್ಬ. ಇದೊಂದು ರೀತಿ ಕಾಕ್ತಾಳೀಯ ನನಗೆ. ನೀವು ಶಿವಮೊಗ್ಗ ಮಾಧ್ಯಮದ ಸ್ನೇಹಿತರ ಜೊತೆ ಮೊದಲಿಂದಲೂ ಅನ್ಯೋನ್ಯತೆ ಇದೆ ಅಂತಕ್ಕಂಥ ಒಂದು ಪದ ಬಳಸಿದ್ರೆ, ಬಹುಶಃ ಭಗವಂತ ಗಣೇಶ ನಿಮಗೆಲ್ಲರಿಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯ ಕೋರಲಿಕ್ಕೆ ಇವತ್ತು ಈ ಒಂದು ಅವಕಾಶ ಕಲ್ಪಿಸಿದ್ದಾನೆ ಭಗವಂತ ಅಂತಕ್ಕಂಥ ನನ್ನ ಅಭಿಪ್ರಾಯ. ಆ ಗೌರಿ ಗಣೇಶ ಹಬ್ಬದ ಸಂದರ್ಭ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರ ಒಂದು ಭಗವಂತನ ಅನುಗ್ರಹ ನಿಮ್ಮೆಲ್ಲರಿಗೆ ದೊರಕಲಿ. ನಿಮ್ಮಿಂದ ಶಿವಮೊಗ್ಗ ಜಿಲ್ಲೆಗೆ ಜನಪ್ರತಿನಿಧಿಗಳನ್ನು ಎಚ್ಚರಿಸ್ತಕ್ಕಂಥ ಕೆಲಸದಲ್ಲಿ ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ಯಾವುದೇ ಸರ್ಕಾರಗಳಿರಲಿ ತಮ್ಮ ಒಂದು ಸಲಹೆಗಳು ಸಹಕಾರಗಳಿಂದ ಈ ಒಂದು ಜಿಲ್ಲೆ ಬೇರೆ ನಮ್ಮ ರಾಜ್ಯ ಇರ್ತಕ್ಕಂಥ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದಾಗ ಸ್ವಲ್ಪ ನಗರ ಪ್ರದೇಶದಲ್ಲಿ ಸ್ವಲ್ಪ ಅಭಿವೃದ್ಧಿಗಳು ಒಳ್ಳೆ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇದು ಒಂದು ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿರತಕ್ಕಂಥ ಮತ್ತು ಹಲವಾರು ರೀತಿಯ ಒಂದು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಇದು, ಎಲ್ಲ ರಂಗದಲ್ಲೂ. ಅದೆಲ್ಲ ಒಂದು ಭಾಗ. ಈ ಜಿಲ್ಲೆಗೆ ಒಂದು ವಿಶೇಷವಾದಂಥ ಒಂದು ನಮ್ಮ ರಾಜ್ಯದ ಭೌಗೋಳಿಕ ಹಿನ್ನೆಲೆಯಲ್ಲಿ ವಿಶೇಷವಾದಂಥ ಸ್ಥಾನಮಾನ ಇರ್ತಕ್ಕಂಥ ಜಿಲ್ಲೆ ಇದು. ಆದರೆ ಇವತ್ತು ಬಹುಶಃ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ವಿಷಯಗಳಿಗಿಂತ ಹೆಚ್ಚಾಗಿ ಬೇರೆ ಬೇರೆ ರೀತಿಯ ವಿಷಯಗಳಿಗೆ ಇವತ್ತು ದೊಡ್ಡ ಮಟ್ಟದ ಪ್ರಾಮುಖ್ಯತೆಗಳು ದೊರಕ್ತಾ ಇರತಕ್ಕಂಥದ್ದು ನಾವು ನೀವು ಎಲ್ಲ ಗಮನಿಸ್ತಾ ಇದ್ದೇವೆ. ನಮ್ಮ ರಾಜ್ಯದಲ್ಲಿ ಯಾವೊಂದು ಅಭಿವೃದ್ಧಿಗಳಿಗೆ ಅಡಚಣೆಗಳಾಗಿದೆ ಮತ್ತು ಯಾವ ಒಂದು ವಲಯದಲ್ಲಿ ಸರ್ಕಾರದ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕು, ಆ ಜಾರಿಗೆ ತರ್ತಕ್ಕಂಥದ್ರಲ್ಲೂ ಸಹ ಹಲವಾರು ರೀತಿಯ ಲೋಪದೋಷಗಳಾಗ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ. ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿ ನಾವು ಹಿಂದೆ ಕಂಡಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಲವಾರು ರೀತಿಯ ರಾಜಕೀಯದ ಏಳು ಬೀಳುಗಳನ್ನು ನಾವು ಕಂಡಿದ್ದೇವೆ ರಾಜ್ಯದಲ್ಲಿ. ಆದರೆ ಈಗಿನ ಒಂದು ಪರಿಸ್ಥಿತಿಗಳನ್ನು ನೋಡಿದಾಗ ಒಂದು ಆಡಳಿತ ಪಕ್ಷ ಅಂತಕ್ಕಂಥದ್ದೇನಿದೆ, ಆ ಆಡಳಿತ ಪಕ್ಷದ ಅವಧಿ ಕೊನೆಯ ದಿನಗಳಿಗೆ ಬಂದಾಗ ಹಲವಾರು ರೀತಿಯ ಒಂದು ಟೀಕೆ ಟಿಪ್ಪಣಿಗಳು, ಅದರ ವೈಫಲ್ಯಗಳ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ಈ ಬಾರಿ ಅಧಿಕಾರಕ್ಕೆ ಬಂದ ಮೊದಲನೇ ವರ್ಷದಿಂದಲೇ ಪ್ರಾರಂಭ ಆಗಿದೆ. ಇದು ನಿಜಕ್ಕೂ ನಮ್ಮ ರಾಜ್ಯ ಈ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ನೀವು ಕಂಡಿರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾರು ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಹಿಂದೆ ಇದ್ದಂಥ ಸರ್ಕಾರದ ಒಂದು ಹಲವಾರು ರೀತಿಯ ಅಕ್ರಮಗಳು ಅಂತಲೋ ಅಧಿಕಾರ ದುರುಪಯೋಗ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನತೆಯ ಮುಂದೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರ ಮಾಡ್ಕೊಂಡು ಹೋದರು, ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ಸಹ ಕೊಟ್ಕೊಂಡು ಹೋದರು. ಚುನಾವಣೆಯ ಫಲಿತಾಂಶ ಬಂದ ನಂತರ ಜನತೆಯಲ್ಲೂ ಇಲ್ಲಪ್ಪ ಕಾಂಗ್ರೆಸ್ಗೊಂದು ಅವಕಾಶ ಕೊಟ್ಟರೆ ಸ್ವಲ್ಪ ಬದಲಾವಣೆ ತರಬಹುದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ಪಾಪ ಜನವು ಮತ ಕೊಟ್ಟಿದ್ದಾರೆ ಅವರಿಗೆ. ಆದರೆ ಆ ಜನತೆಯ ಮುಂದೆ ಹೇಳಿದಂಥ ಅವರ ಪ್ರಚಾರಗಳೇನಿದೆ,
ಬಿ ಜೆ ಪಿಯ ಹಿಂದಿನ ಆಡಳಿತದ ಬಗ್ಗೆ ಇವರೇನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದಕ್ಕೆ ಚರ್ಚೆ ಪ್ರಾರಂಭ ಆಗಿದೆ. ಬಹುಶಃ ನಾನು ವಿರೋಧ ಪಕ್ಷದಲ್ಲಿದ್ದು ಈ ಸರ್ಕಾರದ ಬಗ್ಗೆ ದೂಷಣೆ ಮಾಡೋದಲ್ಲ. ಬಹುಶಃ ನಾನು ಕಳೆದ ವಾರ ಒಂದು ತುಮಕೂರಿನಲ್ಲಿ ಕಾಂಗ್ರೆಸ್ನ ಒಬ್ಬ ಪದಾಧಿಕಾರಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಭಾಳ ಸಮೀಪದಲ್ಲಿರ್ತಕ್ಕಂಥ ವ್ಯಕ್ತಿ, ಅವರು ಮತ್ತು ಅವರ ಸ್ನೇಹಿತರುಗಳು, ಕಾಂಗ್ರೆಸ್ನ ಸ್ನೇಹಿತರುಗಳೇ, ಒಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ, ಈಗಿನ ನಮ್ಮ ಸರ್ಕಾರ 40% ಮೀರ್ಸ್ ಮುಂದೆ ಹೋಗಿದ್ದಾರೆ ಅಂತೇಳಿ ಕಾಂಗ್ರೆಸ್ನ ಪದಾಧಿಕಾರಿಗಳು ಹೇಳ್ತಾ ಇರೋದು. ಗುತ್ತಿಗೆದಾರರು ಅವರ ಜೊತೆಗೆ ಅವರಿಗೆ ಏನು ಅನುಭವ ಆಗಿದೆ, ಅವರ ಸ್ವಯಂ ಸಮಸ್ಯೆಗೆ ಒಳಗಾಗಿದ್ದಾರೆ. ಅವ್ರು ಹೇಳಿರ್ತಕ್ಕಂಥ ಮಾತಿದು, ನಾನು ಹೇಳ್ತಾ ಇರ್ತಕ್ಕಂಥ 40% ಮೀರಿಸಿದ್ದಾರೆ ಅಂತೇಳಿ. ಈ ರೀತಿ ಆದರೆ ನಾಡಿನ ಜನತೆಯ ಹಣ ಯಾವೊಂದು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಉಪಯೋಗ ಆಗಬೇಕು, ಆ ಒಂದು ವಾತಾವರಣ ಇದೆಯಾ ರಾಜ್ಯದಲ್ಲಿ ಅಂತಕ್ಕಂಥ ಪ್ರಶ್ನೆ. ಅವ್ರು ಹೇಳ್ತಾರೆ ಯಾವುದು ನಮ್ಮ ಗ್ಯಾರಂಟಿ ಯೋಜನೆಗಳು. ನಾನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಲಘುವಾಗಿ ಮಾತನಾಡಲ್ಲ. ಹಲವಾರು ಪಕ್ಷಗಳು ಚುನಾವಣೆ ಸಂದರ್ಭದಲ್ಲಿ ಜನತೆ ಮುಂದೆ ಮತ ಪಡೆಯತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಒಂದು ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತಕ್ಕಂಥದ್ದು ಹಲವಾರು ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಂಥದ್ದು ಗಮನಿಸಿದ್ದೇವೆ. ನಾನು ಈ 5 ಗ್ಯಾರಂಟಿಯ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಮಾತು ಕೊಟ್ಟಿದ್ದೀರಿ ಜನಕ್ಕೆ, ಕೊಡಬೇಕಾದ ನಿಮ್ಮ ಧರ್ಮ ನೀವು ಕೊಟ್ಟುಕೊಳ್ಳಿ, ನನ್ನ ಅದಕ್ಕೆ ತಕರಾರಿಲ್ಲ, ವಿರೋಧವೂ ಇಲ್ಲ. ಆದರೆ ಅದರ ಜೊತೆಗೆ ರಾಜ್ಯದ ಅಭಿವೃದ್ಧಿ ಪೂರಕವಂಥ ಯೋಜನೆಗಳನ್ನು ತರಬೇಕಲ್ಲ. ನೀರಾವರಿ ಯೋಜನೆ ಏನಾಗಿದೆ, ರಸ್ತೆ ಕಾಮಗಾರಿಗಳು ಏನಾಗಿದೆ, ಕೃಷಿಕ ವಲಯದ ಪರಿಸ್ಥಿತಿ ಏನಾಗಿದೆ, ಇವತ್ತು ಪ್ರಕೃತಿಯ ವಿಕೋಪದಲ್ಲಿ ಹಲವಾರು ಪ್ರದೇಶದಲ್ಲಿ ಪುನಃ ಕಳೆದ ವರ್ಷ ಒಂದು ರೀತಿಯ ಒಂದು ಸಾರ್ವಜನಿಕರು ಜನತೆ ಇವತ್ತು ಪೆಟ್ಟು ತಿಂದಿರೋದು ಒಂದು ಭಾಗ. ಈಗ ಇನ್ನೊಂದು ರೀತಿಯಲ್ಲಿ ಹಲವಾರು ಪ್ರದೇಶಗಳಲ್ಲಿ ಆಗಿರ್ತಕ್ಕಂಥ ಪ್ರಕೃತಿಯ ವಿಕೋಪಗಳಿರ್ಬೋದು, ಅಲ್ಲಿ ಏನು ಇವರಿಂದ ತಕ್ಷಣ ಕ್ರಮ ಆಗಿದೆ ಅಂತಕ್ಕಂಥದ್ದಲ್ಲೆಲ್ಲ. ಈ ರೀತಿ ಈ ಸರ್ಕಾರದಲ್ಲಿ ಹಲವಾರು ಸವಾಲುಗಳು ಅವ್ರ ಮುಂದೆ ಇರತಕ್ಕಂಥ ಸನ್ನಿವೇಶದಲ್ಲಿ ನಾನು ಒಂದೇ ಒಂದು ದಿನ ಒಬ್ಬ ಮಂತ್ರಿಯಿಂದ ಅವರವರ ಇಲಾಖೆಗಳಲ್ಲಿ ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಯಾವುದೇ ಮಾಹಿತಿಗಳು ಜನತೆ ಮುಂದೆ ಇಡ್ತಾ ಇಲ್ಲ ಯಾರನ್ನು. ಇವತ್ತು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ಬಗ್ಗೆ, ಅಧಿಕಾರಿಗಳ ವರ್ಗಾವಣೆ ಬಗ್ಗೆ, ಹೀಗೆ ಹಲವಾರು ರೀತಿಯ ಅಕ್ರಮಗಳ ಬಗ್ಗೆ ಚರ್ಚೆ ನಡೀತಾ ಇದೆಯೇ ಹೊರತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮಗಳಿದ್ದಾವೆ. ಆ ಅಭಿವೃದ್ಧಿ ನಿಗಮಗಳಲ್ಲಿ 100-200 ಕೋಟಿ ರೂಪಾಯಿಗಳ ಹಣ ಇವತ್ತು ದುರುಪಯೋಗ ಆಗಿದೆ. ಈ ರೀತಿಯ ವಿಷಯಗಳೇ ಇವತ್ತು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಆ ಬಡವರಿಗೆ ಕೊಡ್ತಕ್ಕಂಥ ಯೋಜನೆಗಳಲ್ಲೂ ಸಹ ಇವತ್ತು ಅವರ ಹೆಸರಿನಲ್ಲಿ ಹಣ ಲೂಟಿ ಮಾಡ್ತಕ್ಕಂಥ ಇಂಥ ಒಂದು ಕೆಲಸ ಏನು ನಡೀತಿದೆ. ನಮ್ಮ ಮುಖ್ಯಮಂತ್ರಿಗಳು ಪದೇ ಪದೇ ಏನು ಹೇಳ್ತಾರೆ, ನಾನೊಬ್ಬ ಹಿಂದುಳಿದ ಜನಾಂಗದವನು, ನಾನು 2ನೇ ಬಾರಿ ಮತ್ತೆ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರದೆ ಕೆಲವು ವರ್ಗದ ಜನ ಇವತ್ತು ನನ್ನನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಹೊಟ್ಟೆ ಕಿಚ್ಚಿಬಿಟ್ಟು ಆಪಾದನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಪದೇ ಪದೇ ಹೇಳ್ತಾರೆ. ನಾನು ಇತ್ತೀಚೆಗೆ 2-3 ದಿವಸಗಳ ಹಿಂದೆ
ಎಲ್ಲೋ ಬೆಳಗಾವಿಲಿ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಕಾರ್ಯಕ್ರಮದಲ್ಲಿ ಬೆಳಗಾವಿನಲ್ಲಿ ಒಂದು ಹೇಳಿಕೆ ಕೊಟ್ಟಿರೋದು, ಮತ್ತು ಇನ್ನೊಂದು ದಿವಸ ಮತ್ತೆ ಅದೇ ರೀತಿ ಇನ್ನೊಂದು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೇನೆ. ಸಂಗೊಳ್ಳಿ ರಾಯಣ್ಣ ಅವ್ರದಕ್ಕೆ ಅವರ ಇವತ್ತಿನ ಮುಖ್ಯಮಂತ್ರಿಯ ಸ್ಥಾನದ ಅಧಿಕಾರದಲ್ಲೇನಿದ್ದಾರೆ ಅದನ್ನು ಹೋಲಿಕೆ ಮಾಡ್ಕೊಂಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಆದಂಥ ಒಂದು ಘಟನೆಗಳೇನಿದೆ ಅವತ್ತಿನ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಬ್ರಿಟಿಷ್ನರು ಹಿಡಿಯೋಕ್ಕಾಗಿರಲಿಲ್ಲ, ಸ್ವಪಕ್ಷೀಯರೇ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಹಿಡಿದು ಅವ್ರ ಜೀವನ ಹಾಳು ಮಾಡಿದ್ದು ಅಂತಕ್ಕಂಥದ್ದನ್ನು ಪದೇ ಪದೇ 2-3 ಬಾರಿ ಹೇಳ್ಕೊಂಡಿದ್ದಾರೆ. ಇವರೇನು ಹೇಳ್ತಾ ಇದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಹೋಲಿಕೆ ಮಾಡ್ಕೊಂಡು ಇವತ್ತು ನನ್ನ ಒಂದು ಬೆಳವಣಿಗೆಯನ್ನು ಸಹಿಸಲಾರದೆ ಇರತಕ್ಕಂಥ ನಮ್ಮ ಪಕ್ಷದ ಸ್ವಪಕ್ಷೀಯರೇ ಅಂತ ಹೇಳ್ತಾ ಇದ್ದಾರೆ. ಈಗ ಅವರೇ ಇವತ್ತು ನನ್ನನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ಸಂಗೊಳ್ಳಿ ರಾಯಣ್ಣಗೆ ಆದ ಕತೆ ನನಗೂ ನಮ್ಮ ಸ್ವಪಕ್ಷೀಯರೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ವಿರೋಧ ಪಕ್ಷಗಳು ಅಂತ ಹೇಳೋದು ನಿಲ್ಲಿಸ್ದಂಗೆ ಆಯ್ತು. ಅಲ್ಲಿಗೆ ನಾವೇನು ತೊಂದರೆ ಕೊಟ್ಟಿಲ್ಲ ಅಂತ ಆಯ್ತು. ಈಗ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಇದು. ಈಗ ಅವರು ಮಾಡ್ಕೊಂಡಂಥ ಕೆಲವು ತಪ್ಪುಗಳನ್ನು ವಿರೋಧ ಪಕ್ಷಗಳು ಬಯಲಿಗೆ ಎಳೆಯಕ್ಕೆ ಪ್ರಾರಂಭ ಮಾಡಿದ ಮೇಲೆ ಈಗಾಗಲೇ ಹೆಚ್ಚು ಕಡಿಮೆ 15-16 ತಿಂಗಳು ಮುಗಿಸಿದ್ದಾರೆ ಆಳ್ತಿಗೆ ಬಂದು. ಆಗೇನು ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟಿದ್ದಾರಲ್ಲ, ಪರ್ಸೆಂಟೇಜ್ಗಳ ಬಗ್ಗೆ, ಅಧಿಕಾರಿಗಳ ವರ್ಗಾವಣೆ ಬಗ್ಗೆ, ಇಂತಿಂಥ ಒಂದು ಸ್ಥಾನಕ್ಕೆ ಇಷ್ಟಿಷ್ಟು ಹಣ ನಿಗದಿ ಮಾಡಿದ್ದಾರೆ, ಇದೆಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟ್ಗಳೇ ಕೊಟ್ಟಿದ್ದರು. ಇವತ್ತಿನವರೆಗೆ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಆ ಅಕ್ರಮಗಳ ಸತ್ಯಾಂಶಗಳನ್ನು ಹೊರಗಿಟ್ರ, ಈಗ ನಮ್ಮ ಮುಖ್ಯಮಂತ್ರಿಗಳ ಕುಟುಂಬದಲ್ಲಿ ಆದಂಥ ಒಂದು ಘಟನೆ ಯಾವಾಗ ಇವತ್ತು ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಪ್ರಚಾರ ಪ್ರಾರಂಭ ಆಗಿದೆ, ನಾನು ಅದರ ಬಗ್ಗೆ ಈಗ ನಿಮ್ಮ ಮುಂದೆ ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ. ಏಕೆಂದರೆ ಈಗಾಗಲೇ ನ್ಯಾಯಾಲಯದ ಮುಂದೆ ಪರ ವಿರೋಧದ ಎರಡೂ ಲೆಕ್ಕದಲ್ಲೂ ವಾದ ಪ್ರತಿವಾದಗಳು ಎರಡೂ ಕಡೆಯಿಂದ ಮುಗಿದಿದೆ. ಮತ್ತೇನೋ ನಮ್ಮ ಅಡ್ವೊಕೇಟ್ ಜನರಲ್ ಅವರು ಮತ್ತು ಅವರೇನೋ ಸ್ವಲ್ಪ ಇನ್ನೂ ಕೆಲವು ಮಾಹಿತಿಗಳನ್ನು ನ್ಯಾಯಾಲಯದ ಮುಂದೆ ಕೊಡಬೇಕು ಅಂತ ಹೇಳಿ, ಮತ್ತು ಮುಖ್ಯಮಂತ್ರಿಗಳ ವಕೀಲರು ದೆಹಲಿಯಿಂದ ಏನು ಬಂದಿದ್ದಾರೆ ಅವರು ಸಹ ಏನೋ ಮತ್ತೆ ಇನ್ನೂ ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ಹೇಳಿ ಸಮಯ ಕೇಳ್ಕೊಂಡಿದ್ದಾರೆ. 9ನೇ ತಾರೀಕು 12ನೇ ತಾರೀಕು ನಿಗದಿ ಆಗಿದೆ. ನಾನು ಅದರ ಬಗ್ಗೆ ಈಗ ಚರ್ಚೆ ಮಾಡೋದು ಅನಾವಶ್ಯಕ. ಈಗ ಆಲ್ರೆಡಿ ನ್ಯಾಯಾಲಯದ ಮುಂದೆ ವಾದ ಪ್ರತಿವಾದಗಳು ಮುಗಿದೋಗಿದೆ ಹೆಚ್ಚು ಕಡಿಮೆ. ಅಲ್ಲಿ ಏನೇನು ಘಟನೆಗಳಾಗಿದೆ ಹಲವಾರು ದಾಖಲೆಗಳನ್ನಿಟ್ಟೆ ವಕೀಲರುಗಳು ಇವತ್ತು ನ್ಯಾಯಾಧೀಶರ ಮುಂದೆ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾವು ಅದನ್ನು ಅಂತಿಮವಾಗಿ ನ್ಯಾಯಾಲಯದ ತೀರ್ಪಿಗೆ ಬಿಟ್ಬಿಡ್ಬೇಕಾಗುತ್ತೆ. ನಾವು ಪದೇ ಪದೇ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಈ ರೀತಿಯ ಒಂದು ಬೆಳವಣಿಗೆ ರಾಜ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು, ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನೇನಾಗಿದೆ, ರಾಜ್ಯದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಸ್ಥಗಿತಗೊಂಡಿದೆ. ಯಾವುದೇ ರೀತಿಯಲ್ಲಿ ಒಂದು ಗುಂಡಿ ಮುಚ್ಚಲಿಕ್ಕೆ ಆಗ್ತಿಲ್ಲ. ನಮ್ಮ ಕಂದಾಯ ಸಚಿವರು ಅವ್ರ ಕ್ಷೇತ್ರದಲ್ಲಿ ಅವ್ರ ಕಾರ್ಯಕರ್ತರು ಇಲ್ಲ ಆ ಭಾಗದ ಜನ ವಾಟ್ಸಪ್ ಮಾಡ್ತಾರೆ, ಇಂಥ ರೋಡಲ್ಲಿ ಗುಂಡಿಗಳು ಓಡಾಡೋಕ್ಕಾಗ್ತಿಲ್ಲ, ಗುಂಡಿ ಮುಚ್ಚಿಸಿ ಅಂತ. ಒಬ್ಬ ಕಂದಾಯ ಸಚಿವರು ಕೈ ಜೋಡಿಸಿ ಮನವಿ ಮಾಡ್ತೀನಿ ಅಂತ ಸರ್ಕಾರದ ಅಧಿಕಾರಿಗಳಿಗೆ, ಏನಾದರೂ ಮಾಡಿ ಗುಂಡಿ ಮುಚ್ಚರಪ್ಪ ಅಂತೇಳಿ ದಯಾನೀಯ ಪರಿಸ್ಥಿತಿನಲ್ಲಿ ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ತಾರೆ. ಇದು ಸರ್ಕಾರ ಇದೆ ಅಂತಕ್ಕಂಥದ್ದನ್ನು ಯಾರಾದರೂ ಊಹೆ ಮಾಡಲಿಕ್ಕೆ ಸಾಧ್ಯವ? ನಾನು ಮೊನ್ನೆ ಒಂದು ಪ್ರಕರಣ ಏನಾಗಿದೆ, ಹಿಮಾಚಲ ಪ್ರದೇಶದ್ದು ಬಹುಶಃ ನೀವೇ ಬರೆದಿದ್ದೀರಿ. ಹಿಮಾಚಲ ಪ್ರದೇಶದಲ್ಲೂ ಇಲ್ಲಿ ನಮ್ಮಲ್ಲಿ ಕೊಟ್ಟಂಥ ಗ್ಯಾರಂಟಿ ಸ್ಕೀಮ್ಗಳೇನು ಕೊಟ್ಟಿಲ್ಲ ಅವರು. ಒಂದು ಸಂದರ್ಭದಲ್ಲಿ ಹಿಮಾಚಲ ಪ್ರದೇಶದ ಬಗ್ಗೆ ವರ್ಲ್ಡ್ ಬ್ಯಾಂಕ್ನವರು, ಹಲವಾರು ಸಂಸ್ಥೆಗಳು
ಅಲ್ಲಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ಅಲ್ಲಿಯ ಆಡಳಿತವನ್ನು ಹೊಗಳಿ ಮಾತಾಡಿದಂಥ ದಿನಗಳಿತ್ತು. ಹಿಮಾಚಲ ಪ್ರದೇಶದ ಅಭಿವೃದ್ಧಿ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ಗಳ ಬಗ್ಗೆ. ಇವತ್ತು ಅಂಥ ಒಂದು ಹಿಮಾಚಲ ಪ್ರದೇಶದಲ್ಲಿ ಶಾಸಕರಿಗೆ ಕೊಡಬೇಕಾದಂಥ ಮಂತ್ರಿಗಳು, ಶಾಸಕರುಗಳು ತಿಂಗಳ ಸಂಬಳ ಕೊಡಬೇಕಲ್ಲ, ಕಳೆದ 2 ತಿಂಗಳಿಂದ ಸಂಬಳ ಕಟ್ ಮಾಡಿದ್ದೇವೆ ಅಂತಕ್ಕಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅವರು ಸಂಬಳ ಕೊಡೋದನ್ನು ನಿಲ್ಲಿಸಿ 2 ಕೋಟಿ ರೂಪಾಯಿನ ಈಗ ಶೇಖರಣೆ ಮಾಡ್ಕೊಂಡಿದ್ದೇವೆ, ಅವ್ರಿಗೆ ಕೊಡಬೇಕಾದ ಸಂಬಳ ಇದನ್ನು ಕಟ್ ಮಾಡಿ ಯಾರಿಗೂ ಸಂಬಳ ಕೊಡ್ತಿಲ್ಲ. ಆಡಳಿತ ನಡೆಸಲಿಕ್ಕಾಗದೆ ಹಣದ ಕೊರತೆಯಿಂದ. ಅಲ್ಲೂ ಕಾಂಗ್ರೆಸ್ ಸರ್ಕಾರವೇ ಇದೆ ಹಿಮಾಚಲ ಪ್ರದೇಶದಲ್ಲಿ. ಆ ಪರಿಸ್ಥಿತಿಗೆ ಇವತ್ತು ಹಿಮಾಚಲ ಪ್ರದೇಶ ಇದೆ. ಸರ್ಕಾರಗಳು ಜನಸಾಮಾನ್ಯರಿಗೆ ಬದುಕ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮಗಳನ್ನ ಕೊಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಇದೆ. ಸೋಷಿಯಲ್ ಸೆಕ್ಟರ್ನಲ್ಲಿ ಒಂದು ಸಣ್ಣ ಕುಟುಂಬಗಳಿರಲಿ, ಹಿಂದುಳಿದ ವರ್ಗ ಇರಲಿ, ಈಕ್ವಾಲಿಟಿ ಅಂತಕ್ಕಂಥದ್ದು, ಸಮಾನತೆ ಅಂತಕ್ಕಂಥದ್ದು ಪ್ರತಿ ಸಮಾಜಕ್ಕೆ ಕೊಡಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದೇ ಅದು. ನಾನು ಕೊಡೋದನ್ನು ತಪ್ಪು ಅಂತೇಳಲ್ಲ, ಅವ್ರು ಹೇಳ್ತಾ ಇದ್ದಾರೆ ನಾವು ಈಕ್ವಾಲಿಟಿನ ಎಲ್ಲರಲ್ಲೂ ತರಬೇಕು, ಶಕ್ತಿ ತುಂಬಬೇಕು, ಅದಕ್ಕೆ ಈ ರೀತಿ ಕಾರ್ಯಕ್ರಮ ಕೊಡ್ತಿದ್ದೀವಿ ಅಂತೇಳಿ. ಅದಕ್ಕೆ ನಾನು ಹೇಳಿದ್ದು ಕೊಡೋದಕ್ಕೆ ನನ್ನ ತಕರಾರಿಲ್ಲ. ಈಗ ನಾನು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದೆ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ. ನಾನು ರೈತರ ಸಾಲ ಮನ್ನಾ ಮಾಡಿದ್ದೀನಪ್ಪ, ಅಭಿವೃದ್ಧಿಗೆ ದುಡ್ಡು ಕೇಳಬೇಡಿ ಯಾರು ಅಂತ ಹೇಳಿ. ನಾನೇನಾದರೂ ಅಭಿವೃದ್ಧಿ ಕೆಲಸ ನಿಲ್ಲಿಸಿದ್ದಾಗ, ಇಲ್ಲ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿದ್ದೇನೆ, ಅದರ ಬಾಬ್ತು ದುಡ್ಡನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯ ಕೊಡಿ ಅಂತ ನಾನು ಏನಾದರೂ ಅವ್ರ ಮೇಲೆ ಹೋಗಿ ಒತ್ತಡ ಹಾಕೋದನ್ನ, ಇವೆಲ್ಲ ನನ್ನ ಜೊತೆಲೇ ಸೇರಿ ಕೆಲಸ ಮಾಡಿದ್ದೀರಿ. ಅವತ್ತು ಯಾವ ಅಭಿವೃದ್ಧಿಗೆ ನಾನು ಚಾಲನೆ ಕೊಟ್ಟೆ, 25,000 ಕೋಟಿ ರೈತರ ಸಾಲ ಮನ್ನಾಗೆ ಹಣವನ್ನು ಹಂಚಿಕೆ ಮಾಡಿದ್ರ ಜೊತೆಗೆ 5 ವರ್ಷ ನಾನು ಕೊಟ್ಟಂಥ ಹಣದಲ್ಲೇ ಇವತ್ತು ಸರ್ಕಾರಗಳು ನಡೆದೋಯ್ತವತ್ತು. ಹಲವಾರು ಜನ ಕಾಂಗ್ರೆಸ್ BJP ಶಾಸಕರುಗಳೇ ಹೇಳಿದ್ರು ನನಗೆ, ನಿಮ್ಮ ಕಾಲದಲ್ಲಿ ಅವತ್ತೇನು ಕೊಟ್ಟರೆ 14 ತಿಂಗಳು, ಅದರಲ್ಲಿ ಇವತ್ತು ನಾವಿನ್ನೂ ಬದುಕಿದ್ದೇವೆ, ಜನಗಳ ಮುಂದೆ ಓಡಾಡ್ತಾ ಇದ್ದೇವೆ ಅಂತೇಳಿ. ಇದೆಲ್ಲ ಒಂದು ಭಾಗ ಇರಲಿ. ನಾನು ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ಹೇಳೋದು, ಭಾಳ ಅನುಭವಸ್ಥರಿದ್ದೀರಿ, ಒಬ್ರಿಗಿಂತೊಬ್ಬರು ಸೀನಿಯಾರಿಟಿನಲ್ಲಿ ಅನುಭವಸ್ಥರಿದ್ದೀರಿ ಇಲ್ಲಿ ಈ ಸರ್ಕಾರದಲ್ಲಿ. ಏನಾಗಿದೆ ನಿಮಗೆ? ರಾಜ್ಯ ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಇದ್ದೀರಿ? ಇವತ್ತು ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಮೊದಲನೇ ಒಂದು ಸೈನ್ ಆಗಿದೆ. ಮಂತ್ರಿಯಾಗಿ ಒಂದು ಮೊದಲನೇ ದಿನ ಅಧಿಕಾರ ಸ್ವೀಕಾರ ಮಾಡಿ ಕಚೇರಿಗೆ ಹೋದಾಗ ಒಂದು ಮೊದಲನೇ ಸಹಿ ಹಾಕಿದ್ದು QSL ಅಂತಕ್ಕಂಥದ್ದು, ಕುದುರೆಮುಖ ಐರನ್ ಓರ್ ಏನು ಲಿಮಿಟೆಡ್ ಇದೆ, ಅಲ್ಲಿಗೆ ವರ್ಕಿಂಗ್ ಕ್ಯಾಪಿಟಲ್ ಬಂಡವಾಳ ಹಾಕಲಿಕ್ಕೆ 1,700 ಕೋಟಿ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ಸಹಿ ಆಗಿದೆ. ಮಾರನೇ ದಿವಸ ಅದಕ್ಕೆ ಹಲವಾರು ರೀತಿಯ ಅಪ್ರಚಾರಗಳು ಶುರು ಮಾಡಿದ್ರು. ಕುಮಾರಸ್ವಾಮಿ ಪರಿಸರಕ್ಕೆ ಹಾನಿ ಉಂಟು ಮಾಡಿ ಯಾವುದೋ ಮೈನಿಂಗ್ ಏರಿಯಾ ಕೊಟ್ಬಿಟ್ಟಿದ್ದಾನೆ ಅಂತೇಳಿ. ನಾನು ಮೈನಿಂಗ್ ಏರಿಯಾ ಕೊಟ್ಟಿರೋದಲ್ಲ, ಅದು ಮೈನಿಂಗನ್ನು ಅವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು 2016ರಲ್ಲಿ ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ. ಅವರು ಸೊಂಡೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿನಲ್ಲಿ ಅವ್ರಿಗೇನು ಲ್ಯಾಂಡ್ ಅಲಾಟ್ ಆಯಿತು ಮೈನಿಂಗಿಗೆ, ಸಬ್ ರಿಜಿಸ್ಟ್ರಾರ್ ಕಚೇರಿನಲ್ಲಿ ರಿಜಿಸ್ಟ್ರೇಷನ್ ಆಯಿತು ಆ QSL ಪರವಾಗಿ. ಆಮೇಲೆ ಆ ಏರಿಯಾದಲ್ಲಿ ಅವರು ಮೈನಿಂಗ್ ಆಕ್ಟಿವಿಟೀಸ್ ಪ್ರಾರಂಭ ಮಾಡಿದ್ಮೇಲೆ ಮತ್ತೆ ಅರಣ್ಯ ಬೆಳೆಸಬೇಕಲ್ಲ, ಅದಕ್ಕೆ ಸುಮಾರು 190 ಕೋಟಿ ದುಡ್ಡು ಕಂಪನಿಯವರಿಂದ ಕೊಟ್ಟಿದ್ದಾರೆ. ಅಲ್ಲಿಗೆ 500 ಕೋಟಿ ದುಡ್ಡು ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ. ಇವತ್ತು ನಾನು ಅದೊಂದು ಸೈನ್ ಆಗದೆ ಅಂತಕ್ಕಂಥ ಒಂದು ಅಸೂಯೆಯಿಂದ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನು ಕರೆದು
ಆ ಫಾರೆಸ್ಟ್ ಮಿನಿಸ್ಟ್ರು ಪಾಪ ತಲೆ ಬಿಡ ಗೊತ್ತಿಲ್ಲ. ಇವತ್ತು ಆ ಸಂಸ್ಥೆಗೆ ಯಾವುದೇ ಆ್ಯಕ್ಟಿವಿಟೀಸ್ನ ಮಾಡ್ತಕ್ಕಂಥದ್ದಕ್ಕೆ ಸುಮ್ಮನೆ ತಕರಾರುಗಳು ತೆಗೆದು, ಇಲ್ಲ ನಿಮ್ಮ ಪಕ್ಕದಲ್ಲೇ ಇದೆಯಲ್ಲ, ಇಲ್ಲಿ ಅವ್ರದ್ದು ಕುದುರೆಮುಖದ್ದು ನಿಮ್ಮ ಲಕ್ಕಿ ಡ್ಯಾಮ್ ಯಾವುದು ಇದೆಯಲ್ಲ, ಯಾರೋ ನಿಮ್ಮ ಕುದುರೆಮುಖದ್ದು ಇದೆಯಲ್ಲ, ಆ ಬಿಲ್ಡಿಂಗ್ಗಳು ಅವೆಲ್ಲ ಏನೋ ವಾಪಸ್ ಕೊಡಬೇಕು. 2 ಕೋಟಿ 3 ಕೋಟಿ ಇದೇನೋ ವ್ಯಾಲ್ಯೂಯೇಷನ್ ಮಾಡ್ಕೊಂಡವ್ರೆ. ಅವೆಲ್ಲ ಕೊಡಲಿಕ್ಕೆ ಎಲ್ಲ ರೇಟಿನಲ್ಲಿ ಕೊಡ್ತೀವಿ ಅಂತ. ಸಣ್ಣ ಪುಟ್ಟ ದೋಷಗಳಿದ್ದರೆ ಕುದುರೆಮುಖದಲ್ಲಿ ಅದೆಲ್ಲವನ್ನು ಸೆಟ್ಟೈಟ್ ಮಾಡಿಕೊಡ್ತೀವಿ. ಏನಿದ್ರು ನಮ್ಮಿಂದ ಏನಾದರೂ ವೈಲೇಷನ್ ಆಗಿದ್ದರೆ ಇದೆಲ್ಲ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ಕುದುರೆಮುಖದವರು. ನಾನು ಮೊನ್ನೆನೂ ಸಹ ಕೆಲವು ಅಧಿಕಾರಿಗಳಿಗೆ ಯಾಕ್ರಪ್ಪ ಈ ಥರ ಮಾಡ್ತೀರಿ, ಇವತ್ತು ಏನಾಗಿದೆ, ಎವ್ರಿ ಡೇ ಆ QSL ಸಂಸ್ಥೆಗೆ 27 ಕೋಟಿ ಲಾಸ್ ಆಗ್ತಾ ಇದೆ. 27 ಕೋಟಿ. ಇಲ್ಲ, ಯಾವ ಕಾರಣಕ್ಕೂ ಅವ್ರು ಆ್ಯಕ್ಟಿವಿಟೀಸ್ ಮಾಡಬಾರ್ದು, ನಿಲ್ಲಿಸಬೇಕು ಅಂತೇಳಿ ನಮಗೇನು ಮಾಡೋದು, ಮೇಲಿನಿಂದ ಆದೇಶ. ಇದನ್ನು ಇವತ್ತು ಅಧಿಕಾರಿಗಳು ಹೇಳ್ತಾರೆ. ನನ್ನ ಮೇಲೆ ದ್ವೇಷ ಇದ್ದರೆ ಬೇರೆ ಥರ ತೀರಿಸ್ಕೊಳ್ಳಿ, ನನಗೇನೋ ಹೆಸರು ಬಂದ್ಬಿಡ್ತದೆ ಅಂತೇಳಿ ಜನಗಳನ್ನು ಕಾರ್ಮಿಕರನ್ನ ಯಾಕೆ ಬೀದಿತೀರಿ? ಇವತ್ತು HMT ರೆಕಾರ್ಡ್ಸ್ ಇದ್ದಾವೆ. 1960ರಲ್ಲಿ 7.5 ಲಕ್ಷ ದುಡ್ಡು ಕಟ್ಟಿ HMT ಅವರು ರೆವಿನ್ಯೂ ಇಲಾಖೆಗೆ, ಅವರಿಗೆ ಆ ಹಕ್ಕುಪತ್ರಗಳು ಟ್ರಾನ್ಸ್ಫರ್ ಆಗೋಗಿದೆ HMTಗೆ. ಒಂದು ಮಾರಾಟನೂ ಮಾಡ್ಕೊಂಬಿಟ್ಟವ್ರು, ಹಿಂದೆ ಯಾರ್ಯಾರು ಸೇರ್ಕೊಂಡವ್ರು ಆಮೇಲೆ ನೋಡೋಣ ಅವೆಲ್ಲ. ನಾನೇನೋ ಅದಕ್ಕೊಂದು ಜೀವ ಕೊಡಬೇಕು ಅಂತ ಹೋದರೆ ಸಾಯಿಸ್ಬಿಟ್ಟಿದ್ದಾರೆ ಅದನ್ನ. HMTನ 6 ಕಡೆ ಇದೆ, ಬರೀ ಬೆಂಗಳೂರು ನಗರದಲ್ಲ, ಬೆಂಗಳೂರು ಇಲ್ಲಿ ಶಿವಮೊಗ್ಗದ್ದು VISL. HMT ಅಂತಕ್ಕಂಥದ್ದು ನಿಮ್ಮ ಬೆಂಗಳೂರು ಅಷ್ಟೇ ಅಲ್ಲ, ಕೇರಳದಲ್ಲಿದೆ ಯೂನಿಟ್ಟು, ಅಲ್ಲಿಂದ ಹೈದರಾಬಾದ್ನಲ್ಲಿದೆ, ತುಮಕೂರ್ದು ಬೇರೆ ಅದೊಂದು ಸ್ಮಾಲ್ ಯೂನಿಟ್ ಇದೆ, ಉತ್ತರಾಖಂಡದಲ್ಲಿದೆ, ಹರಿಯಾಣ ಪಿಂಜೋರದಲ್ಲಿದೆ, 6 ಕಡೆ ಇದೆ. ಇಲ್ಲಿ ಬಂದು ಸಂಪಾದನೆಯಿಂದ ಬೆಂಗಳೂರಿನಲ್ಲಿ ಅವತ್ತೇನು ವಾಚ್ ಇಂಡಸ್ಟ್ರಿ ಪ್ಲಸ್ ಬೇರಿಂಗ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು 60ರಲ್ಲಿ, ಅಲ್ಲಿ ಬಂದಂಥ ಲಾಭದಿಂದ ಈ 6 ಕಡೆ ಹೊಸದಾಗಿ ಮೆಷಿನ್ ಆ್ಯಂಡ್ ಟೂಲ್ ಇಂಡಸ್ಟ್ರಿಗಳನ್ನ ಪ್ರಾರಂಭ ಮಾಡಿದರು. ಅದೆಲ್ಲವನ್ನು ಇವತ್ತು ನಿಲ್ಲಿಸಿದ್ದಾರೆ. ನಿಲ್ಲಿಸಿ 8-10 ವರ್ಷ ಆಗಿದೆ. ಅದೆಲ್ಲದಕ್ಕೂ ಏನಾದರೂ ಒಂದು ಲೈಫ್ ಕೊಡಬೇಕು, ಏನೋ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಪ್ರಯತ್ನ ಅಂತೂ ಪಡ್ತಾ ಇದ್ದೀನಿ. ದೊಡ್ಡ ಮಟ್ಟದ ಸವಾಲು ಇದೆ ನನಗೆ. ಈಗ ನಿಮ್ಮ VISLಗೆ ಬಂದೆ, ಸೇಲ್ ಚೇರ್ಮನ್ನೇ ಕರ್ಕೊಂಬಂದಿದ್ದೆ, ಅದನ್ನು ಸಹ ಮಾರಾಟ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿಬಿಟ್ಟವ್ರೆ. ನಾನು ಇಲ್ಲಿ ಕಾಂಟ್ರವರ್ಸಿಗೆ ಹೋಗೋದಿಲ್ಲ. ನನಗೆ ಬೇಕಾಗಿರೋದು ಆ VISL ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿರ್ತಕ್ಕಂಥ ಕಾರ್ಖಾನೆ. ಇದು ಹಲವಾರು ಕುಟುಂಬಗಳಿಗೆ, ಸಾವಿರಾರು ಕುಟುಂಬಗಳಿಗೆ ಅನ್ನ ಕೊಟ್ಟಿರ್ತಕ್ಕಂಥ ಸಂಸ್ಥೆ ಅದು. ಆ ಸಂಸ್ಥೆಯನ್ನು ಉಳಿಸ್ಬೇಕು ಅನ್ನೋದಕ್ಕೆ ಯಾವ ರೀತಿಯಲ್ಲಿ ನಾನು ಶ್ರಮ ಆಗ್ತೀನಿ ಅನ್ನೋದು ನನಗೊಬ್ಬನಿಗೆ ಗೊತ್ತಿದೆ. ಅಲ್ಲಿ ವ್ಯವಸ್ಥೆಗಳು ಯಾವ ರೀತಿ ಇದೆ, ಅದನ್ನು ಯಾವ ರೀತಿ ಅದಕ್ಕೊಂದು ಜೀವ ಕೊಡಬೇಕು ಅನ್ನೋದು ಪ್ರಧಾನಮಂತ್ರಿಗಳನ್ನು ನಾವು ಕನ್ವಿನ್ಸ್ ಮಾಡ್ಕೊಂಡು ಮಾಡಬೇಕು. ಆರ್ಥಿಕ ಇಲಾಖೆಯನ್ನು ಕನ್ವಿನ್ಸ್ ಮಾಡ್ಕೋಬೇಕು. ಹಿಂದೆ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಬಂದುಬಿಟ್ಟಿದೆ ದೇಶದಲ್ಲಿ. ಯಾವ ಒಂದು PSU ಯೂನಿಟ್ಗಳು ಲಾಭದತ್ತ ಇಲ್ಲ ಅಂಥದನ್ನೆಲ್ಲ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು, ಪ್ರೈವೇಟೈಸೇಷನ್ ಮಾಡಬೇಕು ಅಂತ ಹೇಳಿ ಹಿಂದೆ ತೀರ್ಮಾನಗಳು ಆಗಿಬಿಟ್ಟಿದೆ. ಅದನ್ನು ಈಗ ಮತ್ತೆ ಟರ್ನ್ ತಗೋಬೇಕದು. ಹಲವಾರು ಅರಳಿಸಿದೆ ಅದು ಮಾಡಬೇಕಾದ್ರೆ. ಬಟ್ ನಾನು ನನಗಾದಂಥ ಒಂದು 20 ತಿಂಗಳು 14 ತಿಂಗಳು ಇಲ್ಲಿ ಲಾಟ್ರಿ ಮುಖ್ಯಮಂತ್ರಿ ಆಗಿದ್ದಲ್ಲ, ಅದರ ಅನುಭವದಲ್ಲಿ ಅದಕ್ಕೆ ಜೀವ ಯಾಕೆ ಕೊಡ್ಬೋದು ಅನ್ನೋದು. ಯಾಕೆಂದರೆ ರಾಜ್ಯದಲ್ಲಿ ನಡೆಯೋ ಅಡ್ಮಿನಿಸ್ಟ್ರೇಷನ್ನೇ ಬೇರೆ, ಕೇಂದ್ರದಲ್ಲಿ ನಡೀತಕ್ಕಂಥ ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆಗಳೇ ಬೇರೆ. ರಾಜ್ಯದಲ್ಲಿ ಸುಲಭ ಅಡ್ಮಿನಿಸ್ಟ್ರೇಷನ್ ಮಾಡೋದು, ಕೇಂದ್ರದಲ್ಲಿ ಅಷ್ಟು ಸುಲಭ ಇಲ್ಲ. ಹಲವಾರು ರೀತಿಯ ಅದರದೇ ಆದಂಥ ನಿಯಮಾವಳಿಗಳು ಇಟ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ
ನಾನು ಈ ಎರಡೂ ಇಲಾಖೆ ವತಿಯನ್ನು ನನಗೆ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಅವರಿಗೆ ಗೌರವ ತರತಕ್ಕಂಥದ್ದು ಅಷ್ಟೇ ಅಲ್ಲ, ಪ್ರಧಾನಮಂತ್ರಿಗಳಿಗೆ ಪ್ಲಸ್ ಈ ಒಂದು ನಮ್ಮ ಹೆವಿ ಇಂಡಸ್ಟ್ರಿನಲ್ಲಿರ್ಬೋದು, ಸ್ಟೀಲ್ ಮಿನಿಸ್ಟ್ರಿಯಲ್ಲಿರ್ಬೋದು, ದೇಶಕ್ಕೆ ಇವತ್ತೇನು ನಾವು ಹಿಂದೆ ಕೊಡುಗೆ ಕೊಟ್ಟಿದ್ದಾರೆ. ಈ PSU ಯೂನಿಟ್ಗಳು ನಮ್ಮಲ್ಲಿ CPSCಗಳು HIನಲ್ಲಿ ಅಂದರೆ ಹೆವಿ ಇಂಡಸ್ಟ್ರಿನಲ್ಲಿ ಸುಮಾರು 40 PSU ಯೂನಿಟ್ಗಳಿದ್ವು. ಆ 40ರಲ್ಲಿ ಈಗ ಕೆಲಸ ಮಾಡ್ತಾ ಇರೋದು ಪ್ರಮುಖವಾಗಿ ಒಂದು 7-8 ಸಂಸ್ಥೆಗಳ ಮಾತ್ರ ಜೀವ ಉಳಿಸ್ಕೊಂಡಿದ್ದಾರೆ. ಅದು ಎಲ್ಲ ವರ್ಷಕ್ಕೆ 15 ಕೋಟಿ 20 ಕೋಟಿ ಲಾಭದಲ್ಲಿದ್ದಾವೆ. ಅವಕ್ಕೀಗ 4 ಪಟ್ಟು 5 ಪಟ್ಟು ಹೆಚ್ಚಿನ ಲಾಭ ತರತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಎಫರ್ಟ್ ಹಾಕಬೇಕು ಅದಕ್ಕೆ ಅಂತೇಳಿ ಎಲ್ಲರೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ 2 ತಿಂಗಳಾಗಿದೆ. ನಾನು ಇನ್ನೂ ಬಂದು ಮಂತ್ರಿಯಾಗಿ ಇದೆಲ್ಲವನ್ನು ನಾನು ಕ್ರೋಢೀಕರಿಸ್ಕೊಂಡು ಕೆಲಸ ಮಾಡಬೇಕಾದ್ರೆ ನನ್ನದೇ ಆದಂಥ ದೊಡ್ಡ ಮಟ್ಟದ ಸವಾಲು. ಈ ರಾಜ್ಯಕ್ಕೊಂದು ಹೆಸರು ತರಬೇಕು ಅನ್ನೋದು, ದೇಶಕ್ಕೆ ಹೆಸರು ತರಬೇಕು ಅನ್ನೋದಕ್ಕೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಅಂತೂ ಪಡ್ತಾ ಇದ್ದೇನೆ. ಪಾಪ ಭಾಳ ಜನ ಲಘುವಾಗಿ ಮಾತನಾಡ್ತಾರೆ. ಕುಮಾರಸ್ವಾಮಿ ಅದೆಲ್ಲ ಮಂಡ್ಯಾಗೆಲ್ಲೋ ಕಾರ್ಖಾನೆ ತತ್ತೀನಿ ಅಂದವನೇ, ಇಲ್ಲಿಗೇನೋ ತತ್ತೀನಿ ಅಂದವನೇ, ಬೇಗ ತಗೊಂಬಂದುಬಿಡ್ಲಿ. ಎಂತ ತಗೊಂಬರ್ಕದೇನು ಏರೋಪ್ಲೇನ್ ತಗೊಂಬರೋಕ್ಕಾಯ್ತದೆ ಕಾರ್ಖಾನೆನ? ಭಾಳ ಲಘುವಾಗಿ ಮಾತನಾಡ್ತಾರೆ. ವ್ಯವಸ್ಥೆಗಳೇನಿದೆ, ಈ ವ್ಯವಸ್ಥೆಗಳನ್ನು ಯಾವ ರೀತಿ ಸರಿಪಡಿಸ್ಬೇಕಾಗಿದೆ ನಾವು, ಇದಕ್ಕೆ ಪ್ರಾಮಾಣಿಕ ಶ್ರಮ ಅಂತೂ ಆಗ್ತದೆ. ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ, ಹೊಡೆದಾಟಗಳು ನಮ್ಮ ಅವ್ರ ನಡುವೆ ಇವೆಂಥವು ಅಕ್ರಮಗಳದ್ದು ಇವೆಲ್ಲ ಒಂದು ಭಾಗ ನಡ್ಕೊಳ್ಳಿ, ಆದರೆ ಇದಕ್ಕೆ ಹೆಚ್ಚಿನ ಗಮನ ಕೊಟ್ಕೊಂಡು ಅಭಿವೃದ್ಧಿಗೆ ಕುಂಠಿತ ಆಗ್ತಕ್ಕಂಥದ್ದು ಏನಾಗೋಗಿದೆ. ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇಲ್ಲ. ಬಹುಶಃ ಅದರ ಈ ಅನುಭವಗಳು ನಿಮಗೂ ಆಗಿರ್ಬೋದು. ಆ ನಿಟ್ಟಿನಲ್ಲಿ ಈ ಸರ್ಕಾರಕ್ಕೆ ನಾನು ಮನವಿ ಮಾಡೋದು, ಏನು ಕಳೆದ 15 ತಿಂಗಳು ಸಮಯ ವ್ಯರ್ಥ ಆಗಿದೆ, ಕಾಲ ಹೋಗಿದ್ದು ಮತ್ತೆ ವಾಪಸ್ ಸಿಗಲ್ಲ ನಮಗೆ. ಅದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ರಾಜಕಾರಣ ಒಂದು ಭಾಗ. ಏಕೆಂದರೆ ನಾನು 2 ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಇದ್ದಾಗ, ಮೊದಲನೇ ಬಾರಿ UPA ಸರ್ಕಾರ ಇತ್ತು ದೆಹಲಿನಲ್ಲಿ, 2ನೇ ಬಾರಿ BJP ಸರ್ಕಾರ ಇತ್ತು. ನಾನು ಎಂದೂ ಸಹ ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷಕ್ಕೆ ಹೋಗಲಿಲ್ಲ. ನಾನು ನಮ್ಮ ರಾಜ್ಯಕ್ಕೆ ಏನು ಬೇಕಿದೆ ಅಂತಕ್ಕಂಥದ್ದನ್ನು ಹೋದರೆ 8 ಜನ 10 ಜನ ಮಂತ್ರಿಗಳನ್ನು ನಾನೇ ಖುದ್ದು ಭೇಟಿ ಮಾಡಿ ಕನ್ವಿನ್ಸ್ ಮಾಡಿ ಆ ಇಲಾಖೆಗಳಿಂದ ಏನು ತರಲಿಕ್ಕೆ ಸಾಧ್ಯವೋ ತಂದು ಕೆಲಸ ಮಾಡಿದ್ದೇವೆ. ನನಗಾದಂಥ ಅನುಭವ ಹೇಳ್ತಾ ಇದ್ದೇನೆ ಅಷ್ಟೇ. ನೀವು ಪ್ರತಿದಿನ ಸಂಘರ್ಷಗಳು ಮತ್ತೊಂದು ಇದೆಲ್ಲ ರಾಜಕೀಯ ಮಾಡೋದೊಂದು ಭಾಗ. ಚುನಾವಣೆ ಟೈಮಲ್ಲಿ, ಚುನಾವಣೆ ನಂತರವಾದರೂ ಈ ಜನಗಳ ಒಂದು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ, ಏನು ಮಾಡ್ತಾಯಿದ್ದೀರಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇದನ್ನು ಇವತ್ತು ನಿಮ್ಮ ಮುಖಾಂತರ ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ಇಲ್ಲಿ ಬಂದು ಇವತ್ತು ನಿಮ್ಮ ಜೊತೆಲಿ ನಾನು ಕೆಲವು ಭಾವನೆ ವ್ಯಕ್ತಪಡಿಸಿದೆ. ಹಾಂ, ಈಗ ನಮ್ಮ ಇಲಾಖೆ ಏನಿದೆ ಸ್ಟೀಲ್ ಮಿನಿಸ್ಟ್ರಿ, ನಮಗೆ ನಮ್ಮ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ನಮಗೆ ಬಜೆಟ್ರಿ ಅಲೋಕೇಶನ್ ಇಲ್ಲ. ಸ್ಟೀಲ್ ಮಿನಿಸ್ಟ್ರಿಗೆ ನಾವು ಸೇಲ್ ಸಂಸ್ಥೆಗೆ ಏನು VISLನ ಮರ್ಜ್ ಮಾಡಿದ್ದೀವಿ. ಈಗಾಗಲೇ 2016ರಲ್ಲಿ ಪ್ರಾರಂಭ ಆಗಿದೆ. ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿ, ಮಾರಾಟ ಮಾಡಬೇಕು ಅಂತ ಹೇಳಿ. ಆದರೆ ಸ್ವಲ್ಪ ಅದಿನ್ನೂ ಹಾಗೇ ಜೀವ ಆಡ್ತಾ ಇದೆ. ಅದಕ್ಕೆ ಕನಿಷ್ಠ 10 ರಿಂದ 15 ಸಾವಿರ ಕೋಟಿ ಹಣ ತೊಡಗಿಸ್ಬೇಕು. ಸಂಪೂರ್ಣ ಎಂಟೈರ್ ಯೂನಿಟನ್ನೇ ಮಾಡಿಫೈ ಮಾಡಬೇಕು, ಹೊಸ ಟೆಕ್ನಾಲಜಿ ತರಬೇಕು. ಅದಕ್ಕೆ ಈಗ ಆಲ್ರೆಡಿ ಹಲವಾರು ಮೀಟಿಂಗ್ಗಳು ಮಾಡಿದ್ದೇನೆ. ಹಣ ಯಾವ ರೀತಿ ತೊಡಗಿಸ್ಬೇಕು, ಬಜೆಟ್ರಿ ಅಲೋಕೇಶನ್ ಇಲ್ಲ ನಮಗೆ.
ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. 1918ರಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಇಸ್ಕೋ ಅಂತ ಹೇಳಿ ಒಂದು ಸ್ಟೀಲ್ ಇಂಡಸ್ಟ್ರಿ, ಆ ಇಂಡಸ್ಟ್ರಿ ಒಬ್ಬರು ಪ್ರೈವೇಟ್ ಪಾರ್ಟಿ ನಡೆಸ್ತಾ ಇರ್ತಾರೆ 1918ರಲ್ಲಿ. ಅದೇನಾಗುತ್ತೆ, ಅವ್ರ ಕೈಲಿ ನಡ್ಸೋಕ್ಕಾಗಲ್ಲ, ಲಾಸ್ಗೆ ಹೋಗುತ್ತೆ. ಸರ್ಕಾರ ಅದನ್ನು ತಗೊಂಡ್ರು, ನ್ಯಾಷನಲೈಸ್ ಮಾಡ್ಕೊಂಡ್ರು. ಸರ್ಕಾರದ ಕೈಲೂ ಮಾಡೋಕ್ಕಾಗಲಿಲ್ಲ. ಅದಾದ ನಂತರ ಸೇಲ್ಗೆ ಅಟ್ಯಾಚ್ ಮಾಡಿದ್ರು. ಸೇಲಿಂದನೂ ನಡೆಸೋಕ್ಕಾಗದೆ BFRಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿ ಅಂದರು. 2004ರಲ್ಲಿ ಪಾಸ್ವಾನ್ ಅವರು ಸ್ಟೀಲ್ ಮಿನಿಸ್ಟರ್ ಇದ್ದಾಗ ಹಠ ಹಿಡಿದು ಅಲ್ಲಿಗೆ ಸೇಲ್ನಿಂದ 19,000 ಕೋಟಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿಸಿದ್ರು 2004ರಲ್ಲಿ. ಅದರ ಹಿನ್ನೆಲೆಯಲ್ಲಿ ಇವತ್ತು ಏನು ಮುಳುಗೇ ಹೋಗಿತ್ತದು ಕಾರ್ಖಾನೆ, ವರ್ಷಕ್ಕೆ 12,000 ಕೋಟಿ ಇವತ್ತು ಟರ್ನ್ ಓವರ್ ಇದೆ. ನಾನು ಅದನ್ನೇ ಈಗ ಎಕ್ಸಾಂಪಲ್ ಕೊಟ್ಟು ನೋಡಿ, ಅಲ್ಲಿ ಮಾಡಿದ್ದೀವಿ, ಇಲ್ಲಿ ಯಾಕೆ ಸಾಧ್ಯ ಇಲ್ಲ. ಅವತ್ತು 19,000 ಕೋಟಿ ಇನ್ವೆಸ್ಟ್ಮೆಂಟಲ್ಲಿ ಏನಾಗಿದೆ. ಅದೇ ರೀತಿ VSLಗೂ ಒಂದು 15,000. ಏಕೆಂದರೆ ಇದು ಯಾವುದೇ ರೀತಿಯಲ್ಲಿ ಮಾಡಿಫಿಕೇಷನ್ನು ಟೆಕ್ನಾಲಜಿ ಅಡಾಪ್ಟ್ ಮಾಡಲೇ ಇಲ್ಲ. ಕಾರ್ಖಾನೆ ಪ್ರಾರಂಭ ಆದ ದಿವಸದಿಂದ ತಪ್ಪು ನಮ್ಮಲ್ಲಿದೆ. ಹಿಂದೆ ನಡೆಸ್ಕೊಂಡು ಬಂದಂಥವ್ರಿಗೆಲ್ಲ ತಪ್ಪಿದೆ, ಯಾರಿಗೂ ದೋಷ ಕೊಡೋಕ್ಕೆ ಹೋಗಲ್ಲ. ಇವನ್ನೆಲ್ಲ ಸರಿಪಡಿಸೋದಿದೆಯಲ್ಲ, ಒಂದು ರೀತಿ ಸುನಾಮಿ ವಿರುದ್ಧ ನಾನು ಸ್ವಿಮ್ ಮಾಡಬೇಕೀಗ. ಆ ನಿಟ್ಟಿನಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೀನಿ. ಇವತ್ತು ಈ ಕೆಲವು ವಿಷಯ ಡೀಟೇಲ್ ನಿಮ್ಮ ಮುಂದೆ ಯಾಕೆ ಹೇಳಿದೆ ಅಂದರೆ, ಪರಿಸ್ಥಿತಿಗಳು ಏನಿದೆ. ಏನೋ ಬಂದಪ್ಪ ಕುಮಾರಸ್ವಾಮಿ ಸೇಲ್ ಚೇರ್ಮನ್ನು ಕರ್ಕೊಂಬಂದಿದ್ದ, ಬಂದು 1 ತಿಂಗಳಾಯಿತು, ಏನಪ್ಪ ಏನು ಸದ್ದು ಗದ್ದಲವೇ ಇಲ್ಲ, VSL ಅಲ್ಲೇ ಇದ್ದೆ, ಕುಮಾರಸ್ವಾಮಿ ಡೆಲ್ಲಿಲಿ ಅವನೇ ಅಂತ ಹೇಳಿ ನೀವು ತಪ್ಪು ತಿಳ್ಕೊಳ್ಳೋದು ಬೇಡ. ಇರ್ತಕ್ಕಂಥ ವಾಸ್ತವಾಂಶ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಕುದುರೆಮುಖದ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ವಿ. ಅಲ್ಲಿಯ ಬಿಲ್ಡಿಂಗ್ಗಳು ಹಾಳಾಗ್ತಾ ಇದ್ದಾವೆ. ಕೆಲವು ಟ್ರೈನಿಂಗ್ ಸೆಂಟರ್, ಕೆಲವು ಆರ್ಮಿ ಇರ್ಬೋದು, ಮಾಡಿದ್ರೆ ತುಂಬಾ ಒಳ್ಳೆಯದು ಅನಿಸ್ತದೆ. ತುಂಬಾ ಒಳ್ಳೊಳ್ಳೆ ಬಿಲ್ಡಿಂಗ್. ಈಗ ಅದನ್ನೇ ಆಕ್ಚುಲಿ ರಾಜ್ಯ ಸರ್ಕಾರಕ್ಕೆ ನಾನು ಹೇಳೋದು, ಅದು ಈಗ ಅಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಫಾರೆಸ್ಟ್ ಅದು ನಿಮ್ಮ ವೈಲ್ಡ್ ಲೈಫಿಗೆ ಸೇರ್ಕೊಂಡಿದೆ. ಅದನ್ನು ಏನು ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರ ಈಗ ಅವರ ವಾಪಸ್ ಹೋಗಿದೆ. ರಾಜ್ಯ ಸರ್ಕಾರ ಇಲ್ಲಿ ಈ ಸಣ್ಣತನ ಬಿಟ್ಟು ಆ ಪ್ರಾಪರ್ಟಿಗಳಿದೆಯಲ್ಲ, ಅಷ್ಟೊಂದು ಪ್ರಾಪರ್ಟಿ ನೀವು ಹೇಳಿದಂಥ ರೀತಿಯಲ್ಲಿ ನಮ್ಮ ಈ ಫಾರೆಸ್ಟ್ದು ಏನೊಂದು ಕೆಲವು ನಮ್ಮ ಇದಿದೆ, ಆ ಆ್ಯಕ್ಟ್ ಇದೆ, ಅದನ್ನು ಸರಿಪಡಿಸ್ಕೊಂಡು ಯಾವ ರೀತಿ ಅದನ್ನು ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಸಾಧ್ಯ, ಉಪಯೋಗ ಮಾಡ್ಕೊಳ್ಳೋದಕ್ಕೆ ಬಿಲ್ಡಿಂಗ್ಗಳನ್ನ, ಅದೆಲ್ಲ ಯೋಚನೆ ಮಾಡಬೇಕಲ್ಲ. ಏನಾದ್ರು ಒಂದು ಮೀಟಿಂಗ್ ಮಾಡ್ತಾರಾ? ಈಗ ನಿಮ್ಮ ಚಕ್ರದಲ್ಲೂ ಅಲ್ಲೆಲ್ಲ ಏನು ಉಳಿದೇ ಇಲ್ಲ. ಅಲ್ಲಿ ಚಕ್ರದಲ್ಲಿ ಮೊದಲು ಇದ್ವಲ್ಲ ಬಿಲ್ಡಿಂಗ್ಗಳೆಲ್ಲ ಏನಾಗವೆ, ಎಲ್ಲ ಕಿಟಿಕಿ ಪಟಿಗೆ ಎಲ್ಲ ಕಿತ್ಕೊಂಡು ಹೊಸದಾಗ ಬರ್ತಾರ, ಏನು ಉಳಿದಿಲ್ಲ. ಇದನ್ನು ಸರ್ಕಾರಗಳು ಇಂಥದನ್ನೆಲ್ಲ ಆಸ್ತಿ ಉಳಿಸೋದಕ್ಕೆ ಏನು ಮಾಡಬೇಕು, ಇದು ಮಾಡಲ್ಲ. ಹೊಸದಾಗಿ ಏನಾದರೂ ಇದ್ದರೆ ಭಾಳ ಬೇಗ ಹೋಗಿ ಫೌಂಡೇಶನ್ ಹಾಕ್ತಾರೆ. ಹಾಂ, ವಿರೋಧ ಪಕ್ಷ ಇದ್ದಂಗೆ ಸೆಂಟ್ರಲ್ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿದ್ರು. ಆ ಟೈಮಲ್ಲಿ ಹರ್ಡಲ್ಸ್ಗಳನ್ನೆಲ್ಲ ಬದಲಾವಣೆ ಮಾಡೋಕ್ಕಾಗಿಲ್ಲ. ಯಾವುದು ಕೈಗಾರಿಕೆಗಳದು ನರೇಂದ್ರ ಮೋದಿಯವರು ಒಬ್ಬರು ಕೈನಲ್ಲಿ ಇಲ್ಲಿ ಪ್ರಶ್ನೆ ತೀರ್ಮಾನ ಮಾಡೋ ಪರಿಸ್ಥಿತಿ ಇರಲಿಲ್ಲ. ಅಲ್ಲಿ ದೀಪಮ್ ಅಂತಕ್ಕಂಥದ್ದು ಒಂದು ವಿಭಾಗ ಇದೆ. ಯಾವ ಕಾರ್ಖಾನೆಗಳು ಲಾಸಿಗೆ ಬರುತ್ತೆ, ಸಿಕ್ ಇಂಡಸ್ಟ್ರಿಗಳಾಗುತ್ತೆ, ಅಲ್ಲಿ ಹಲವಾರು ಮಿನಿಸ್ಟ್ರೀಸು ಅದಕ್ಕೆ ಬರ್ತಾರೆ. ಕೂತು ಚರ್ಚೆ ಮಾಡಿ ಆ ಕಮಿಟಿನಲ್ಲಿ ಅದನ್ನು ಮಾರಾಟ ಮಾಡಬೇಕು, ಏನು ಮಾಡಬೇಕು ಅನ್ನೋ ತೀರ್ಮಾನಗಳು ಅಲ್ಲಾಗ್ತವೆ, ಪ್ರಧಾನಮಂತ್ರಿಗಳ ಮುಂದಾಗಲ್ಲ. ಇದು ಸಮಸ್ಯೆ. ನಾನು ಅದನ್ನ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇರೋದು, ನಾನು ಸಂಘರ್ಷ ಬೇಡ್ರಪ್ಪ. ಈಗ ನನಗೊಂದು ರಿಪೋರ್ಟ್ ಇದೆ. ಈಗ ನಾವು ರೈಲ್ವೇದೇ ಹೇಳ್ತೀವಿ, ರೈಲ್ವೇನ ನಾವು ಪ್ರಾರಂಭ ಮಾಡೋದಕ್ಕೆ ರಾಜ್ಯ ಸರ್ಕಾರ ಭೂಮಿನ ಭೂಸ್ವಾಧೀನ ಮಾಡಿಕೊಡ್ಬೇಕಲ್ಲ, ಅದಕ್ಕೆ ಸಹಕಾರ ಕೊಡೋಕ್ಕೆ ತಯಾರಾಗಿಲ್ಲ. ನ್ಯಾಷನಲ್ ಹೈವೇಗಳಿಗೆ ದುಡ್ಡಿಗೆ ತೊಂದರೆ ಇಲ್ಲ, ಬಟ್ ನ್ಯಾಷನಲ್ ಹೈವೇಗಳಿಗೆ ಇವತ್ತು ಭೂಸ್ವಾಧೀನದ ಪ್ರಕ್ರಿಯೆ ರಾಜ್ಯ ಸರ್ಕಾರ ಮಾಡಿಕೊಡ್ಬೇಕು. ಇಲ್ಲ, ಇವತ್ತು ಬಹುಶಃ ಇದೇ ಥರ ಹೋದರೆ
ಇಲ್ಲೇನು ರೀಜನಲ್ ಆಫೀಸ್ ಇದೆಯಲ್ಲ ನ್ಯಾಷನಲ್ ಹೈವೇದು, ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ರು ಆಶ್ಚರ್ಯಪಡಬೇಡಿ. ಈ ಸರ್ಕಾರ ಹೋಗ್ತಿರೋ ಮಾರ್ಗ ನೋಡಿದ್ರೆ ಕೇಳೋರು ಯಾರೂ ಇಲ್ಲ. ಹೊಸ ಯೋಜನೆಗಳು ಏನೇನು ಯಾವ್ದು ಹೇಳಿ? ಹೊಸ ಯೋಜನೆಗಳು ಈಗ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಗಳಾದ ಮೇಲೆ ಮೊದಲನೇ ಕ್ಯಾಬಿನೆಟ್ನಲ್ಲಿ 4 ಕೋಟಿ ಮನೆ ಕಟ್ಟಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡ್ಕೊಂಡ್ರು. ದುಡ್ಡು ಅಲಾಟ್ಮೆಂಟ್ ಮಾಡಿದ್ದಾರೆ. ಮೊನ್ನೆ ಬಜೆಟ್ನಲ್ಲಿ 3 ಲಕ್ಷ ಕೋಟಿ ಹಣನ ಸ್ಕಿಲ್ ಡೆವಲಪ್ಮೆಂಟಿಗೆ ಪ್ಲಸ್ ಎಜುಕೇಷನ್ಗೆ ಅದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ರೋಡ್ ಮ್ಯಾಪ್ನ ಸಿದ್ಧ ಮಾಡಿದ್ದಾರೆ ಇಡೀ ಕಂಟ್ರಿ. ಅದನ್ನು ರಾಜ್ಯಗಳು ಉಪಯೋಗ ಮಾಡಬೇಕಲ್ಲ. ಕೆಲವು ಪ್ರೈವೇಟ್ ಕಾರ್ಖಾನೆಗಳವ್ರ ಜೊತೆ ಸೇರಿ MSMEಗಳ ಜೊತೆಯಲ್ಲಿ ಆ ಸ್ಕಿಲ್ ಟ್ರೈನಿಂಗ್ ಕೊಡಿಸಿ ಈವನ್ SSLC ಇರ್ತಕ್ಕಂಥ ಯುವಕರಿಗೂ ಕೆಲಸ ಕೊಡಬೇಕು. ಆ ಉದ್ದೇಶ ಇಟ್ಕೊಂಡಿದ್ದಾರೆ ಅದರಲ್ಲಿ ಸ್ಕೀಮ್ನ. ಅದೇ ಈಗ ಮೊನ್ನೆ ಸುಮಾರು 12 ಹೊಸ ಇಂಡಸ್ಟ್ರಿಯಲ್ ಟೌನ್ಶಿಪ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದು ಕರ್ನಾಟಕದಲ್ಲಿ ಈಗಾಗಲೇ ತುಮಕೂರು ಮತ್ತು ಬೆಂಗಳೂರು ಚೆನ್ನೈ ಕಾರಿಡಾರ್ ಈಗ ಆಗಲೇ ಘೋಷಣೆ ಆಗಿರೋದ್ರಿಂದ ನಮಗೆ ಮೊನ್ನೆ ಕೊಟ್ಟಿಲ್ಲ. ಅದರಲ್ಲಿ ನಾವು ಇನ್ನೊಂದು 2 ಕಡೆಗೆ ತರಬೇಕು ಅಂತಕ್ಕಂಥ ಅಟ್ಲೀಸ್ಟ್ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲ ನೆಕ್ಸ್ಟು ಈ ಪ್ರೋಗ್ರಾಮನ್ನು ಎಕ್ಸ್ಟೆನ್ಷನ್ ಮಾಡಿದಾಗ ಅಟ್ಲೀಸ್ಟ್ ನಮಗೆ ಇನ್ನೊಂದು 2-3 ಕಡೆ ನಮಗೆ ಕರ್ನಾಟಕ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ಮನವಿ ಕೊಟ್ಟಿದ್ದಾರೆ. ಇಲ್ಲ ನೋಡ ಇವತ್ತು ಕೊಟ್ಟಿದ್ದಾರೆ, ನಾನು ಚರ್ಚೆ ಮಾಡ್ತೀನಿ. ರಸ್ತೆ ಇದೆ, ರೈಲ್ ಇದೆ, ಜಾಗ ಇಲ್ಲಿ ಎರಡನೇ ಮಾತಿಲ್ಲ. ಎಲ್ಲ ವ್ಯವಸ್ಥೆಗಳು ಇದಾವೆ, ಏರ್ಪೋರ್ಟ್ ಇದೆ. ಆ ಜಾಗ ಸುಮ್ಮನೆ ವೇಸ್ಟ್ ಆಗಿ ದಂಡ ಆಗಿದೆ. ಗೊತ್ತಾಯ್ತು ಹೇಳಿದ್ರು. ಸ್ವಲ್ಪ ಏನೋ ಟೆಕ್ನಿಕಲ್ ಅರಳಿಸ್ ಇದೆ. ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನೋ ಒಂದು ಸಮಸ್ಯೆ ಏನಿದೆ ಅಂತ ಹೇಳಿದ್ರು. ಅದೆಲ್ಲ ಬೇಡ, ಬನ್ನಿ ಚನ್ನಪಟ್ಟಣ ಆಮೇಲೆ ನಿಧಾನಕ್ಕೆ ಮಾತಾಡ್ತಾರೆ, ತೊಂದರೆ ಇಲ್ಲ. ಅದು ಸ್ವಲ್ಪ ಅಲ್ಲಿ ಪೊಲ್ಯೂಷನ್ದು ಇಲಾಖೆದೇನೋ ಒಂದು ಸಣ್ಣ ಸಮಸ್ಯೆ ಇದೆ ಅಂತ ಈಗ ಕೊಟ್ಟಿದ್ದಾರೆ, ಮನವಿ ಕೊಟ್ಟಿದ್ದಾರೆ. ಕೋರ್ಟಲ್ಲೂ ಬೇರೆ ಏನೋ ಒಂದು ಸಬ್ಜೆಕ್ಟ್ ಇದ್ದಂಗಿದೆ. ಎನ್ಒಸಿನ ಕೊಡ್ತಿಲ್ಲ, DC ಏನೋ ಮಾಡ್ಕೊಳ್ಳಿ ಅಂತ ಹೇಳ್ತಾರಂತೆ. ಬಟ್ ಮಾಡಿಬಿಟ್ಟ ಮೇಲೆ ಮತ್ತಿನ್ನ ಫಜಿತಿ ಆಗುತ್ತೆ ಅಂತೇಳಿ ಅವ್ರಿಗೆ ಸ್ವಲ್ಪ ಇದರಲ್ಲಿದ್ದಾರೆ. ನನ್ನ ಗಮನಕ್ಕೆ ತಂದಿದ್ದಾರೆ. ಇವತ್ತು ಅದನ್ನೇ NOC ಕೊಡ್ತಿಲ್ಲ ಅಂತ ಹೇಳಿ ಒಂದು ಅರ್ಜಿ ಕೊಟ್ಟಿದ್ದಾರೆ, ಚೆಕ್ ಮಾಡ್ತೀನಿ. ಇಲ್ಲ, ನಮ್ಮ BJP ಮತ್ತು JDSನ ಮೈತ್ರಿ ಮುಂದಕ್ಕೂ ಇದು ನಿರಂತರವಾಗಿ ನಡೆಯಬೇಕು ಅನ್ನೋ ದೃಷ್ಟಿಯಿಂದಲೇ ಮಾಡಿದ್ದೀವಿ. ಈವನ್ ಸ್ಥಳೀಯ ಸಂಸ್ಥೆಗಳಿಗೂ ಹೊಂದಾಣಿಕೆ ಮುಂದುವರಿಯುತ್ತೆ. ಈಗ ಅಕ್ಕಿ ಕೊಡ್ತೀವಿ ಅಂದ್ರು ಈಗ ಅಕ್ಕಿ ಬೇಡ ಅಂತವ್ರೆ. ಈಗೇನೋ ಎಣ್ಣೆ ಉಪ್ಪು ಏನೋ ಕೊಡ್ತಾರಂತ, ಕೆಟ್ಟೆನ ಕೊಡ್ತೀವಿ ಅಂತ ಹೇಳಿ ನೋಡೋಣ ಅದೇನು ಮಾಡ್ತಾರೆ. ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡ್ತಿದ್ರು, ಈಗ ಅವ್ರು ನಿಲ್ಸಿದ್ದಾರೆ. ಮುಂಚೆ ಚುನಾವಣೆಗೆ ಮುಂಚೆ, ಚುನಾವಣೆ ನಂತರ ಅಲ್ಲ ಅದೊಂದೇನೋ ಅದೊಂದು ಬೇರೆ ಐತಿ. ಇಲ್ಲ, ಈಗಲೂ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿಂತ ಕೊಡ್ತಿದ್ದಾರೆ. ಭಾರತ್ ಬ್ರ್ಯಾಂಡಿಂಗ್ದು ನಿಲ್ಸಿದ್ದಾರೆ. ಅದು ಈ ಬೇರೆ ಉಳಿದವರಿಗೆ BPL ಬಿಟ್ಟು APL ಕಾರ್ಡ್ನವರಿಗೆ ಅವರಿಗೆಲ್ಲ ಅನುಕೂಲ ಆಗ್ತಿತ್ತು. ಅದು ಕೊಟ್ಟಿದೆ ಅವರಿಗೆ. BPL ನವರಿಗಿಂತ ಅವರಿಗೆ ಅನುಕೂಲ ಆಗುತ್ತೆ. ನಾನು ಮುಂದುವರಿಬೇಕು ಅಂತಕ್ಕಂಥದ್ದು ಎಲ್ಲ ಮುಂದುವರಿಬಾರ್ದು ಅಂತಲೂ ಇಲ್ಲ. ಏನೇ ಹೇಳೋದಿಲ್ಲ. ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕು ರಾಜ್ಯದಲ್ಲಿ ಅಂತ ಹೇಳಿದ್ರೆ, ಅದೇ ರೀತಿ ಹಿಮಾಚಲ ಪ್ರದೇಶ ಉದಾಹರಣೆಗಳು ಕೊಟ್ಟರೆ ಇದ್ರಲ್ಲಿ ಭಿನ್ನ ನಿಲುವು ಯಾಕೆ? ಯಾರ್ದು? ಹಿಮಾಚಲ ಪ್ರದೇಶ ನಂದು ಭಿನ್ನ ನಿಲುವಲ್ಲ. ಇಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಏನೇನು ಪರಿಸ್ಥಿತಿಗಳು ಚುನಾವಣೆ ಸಂದರ್ಭದಲ್ಲಿ ಇತ್ತೀಚೆಗೆ ಏನಾಗಿದೆ, ಬರೀ ಕರ್ನಾಟಕ ಒಂದು ಲೆಕ್ಕ ತಗೋಬೇಡಿ. ಮಧ್ಯಪ್ರದೇಶದಲ್ಲೂ ಕೆಲವು ಕಾರ್ಯಕ್ರಮ ಘೋಷಣೆ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ, ರಾಜಸ್ಥಾನದಲ್ಲಿ ಮಾಡಿದ್ದಾರೆ. ಇದರಿಂದ ಎಕ್ಸ್ಚೆಕರ್ ಮೇಲೆ ಏನೇನಾಗಿದೆ ಅನ್ನೋದನ್ನು ಕೆಲವು ನಿಮ್ಮಂಥ ಮಾಧ್ಯಮ ಸ್ನೇಹಿತರೆ ಡೀಟೇಲ್ ಬರೆದಿದ್ದೀರಿ. ಯಾವ್ಯಾವ ರಾಜ್ಯದ ಪರಿಸ್ಥಿತಿಗಳು ಏನೇನು ಆಗ್ತಾ ಇದೆ ಇದರಿಂದ. ತೆಲಂಗಾಣದಲ್ಲಿ 90 ಕೋಟಿ ಸಾಲ ಇದ್ದಿದ್ದು ಡೆಪ್ಟು ಇವತ್ತದು ಹೆಚ್ಚು ಕಡಿಮೆ 7 ಲಕ್ಷ ಕೋಟಿ ಹೋಗಿದೆ ಅಂತ ಮೊನ್ನೆ ಬರೆದವ್ರೆ. ಈಗ ಏರ್ತಾ ಇದೆ ಸಾಲದವರೆ. ಇಲ್ಲಿ ನೀವು ಕಾರ್ಯಕ್ರಮ ಏನು ಕೊಡ್ತೀರಿ, ಕಾರ್ಯಕ್ರಮ ಕೊಡಿ
ಬೇಡ ಅಂತ ಹೇಳಲ್ಲ. ಸರ್ಕಾರದಲ್ಲಿ ಸೋರಿಕೆ ಇದೆಯಲ್ಲ, ಆ ಸೋರಿಕೆನ ತಡೆಗಟ್ಟಿ ಜನಗಳ ಕಟ್ಟ ತೆರಿಗೆ ಹಣ ಇಲ್ಲ, ತೆರಿಗೆ ಹಣನ ಇವತ್ತು ಸರಿಯಾದ ರೀತಿ ಬಿಗಿ ಮಾಡಿಟ್ಕೊಂಡ್ರೆ ಆಗ ನಿಮಗೆ ಅಡ್ಮಿನಿಸ್ಟ್ರೇಷನ್ಗೆ ದುಡ್ಡಿಂದು ಕೊರತೆ ಆಗಲ್ಲ. ನೀವು ಎಲ್ಲ ಹೊಸ ಈಗ ಒಂದು ಉದಾಹರಣೆ ನಿಮ್ಗೆ ಹೇಳೋದು, ಅಧಿಕಾರಿಗಳ ವರ್ಗಾವಣೆಯಲ್ಲಿ ನೀವು ದುಡ್ಡು ಫಿಕ್ಸ್ ಮಾಡಿ ದುಡ್ಡು ತಗೊಂಡ್ಬಿಟ್ರೆ ಅವನ ಅಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಲ್ಲಿ. ಈಗ ನಿಮಗೆ ವಾಲ್ಮೀಕಿ ನಿಗಮದ್ದೆ ಅವನು ಯಾರೋ ಸೂಸೈಡ್ಗೆ ನಿಮ್ಮ ಜಿಲ್ಲೆಯವರೇ ಅಲ್ವಾ ಚಂದ್ರಶೇಖರ್, ಅವನು ಸೂಸೈಡ್ ಮಾಡ್ಕೊಂಡು ಪತ್ರ ಬರೆದಿಟ್ಟಿದ್ದಕ್ಕೆ ವಿಷಯ ಅದು ಹೊರಗೆ ಬಂತು. ಇಲ್ಲೇ ಹೋಗಿದ್ರೆ ಏನಾಗೋದು? 87 ಕೋಟಿ 187 ಕೋಟಿನೂ ಖಾಲಿ ಆಗೋದೇನೋ. ಇದು ಎಲ್ಲಿ ನಾವು ಎಡವುತ್ತಾ ಇದ್ದೀವಿ? ದುಡ್ಡಿಗೆ ಸಮಸ್ಯೆ ಇಲ್ಲ, ನೀವು ಕಾರ್ಯಕ್ರಮ ಕೊಡೋದಕ್ಕೂ ಏನು ಸಮಸ್ಯೆ ಇಲ್ಲ, ಮಾಡ್ಬೋದು. ಬಟ್ ಇಲ್ಲಿ ಪ್ರಶ್ನೆ ನಮ್ಮ ನಾಡಿನ ಜನತೆಯ ತೆರಿಗೆ ಹಣ, ಅದನ್ನು ಸ್ವೇಚ್ಛಾಚಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಲೂಟಿ ಆದರೆ ಇಲ್ಲಿ ಸರ್ಕಾರದ ಖಜಾನೆಗೆ ಎಷ್ಟು ದಿವಸ ಅದೇನು ಇದು ಕೆಟ್ಟೋಯ್ತದೇನು? ಅದಕ್ಕೆ ಏನು ಹೇಳ್ತೀರಿ ನೀವು? ಈಗ ಮೊಟ್ಟೆ ಕತೆ ಹೇಳೋ, ನಮ್ಮ ಚಿನ್ನದ ಮೊಟ್ಟೆ ಕತೆ, ಚಿನ್ನದ ಮೊಟ್ಟೆ ಕತೆ ಆಯ್ತದೆ ಇದು ಸರ್ಕಾರದ ಖಜಾನೆ. ಈಗ ಅವರ ಪಕ್ಷದ ನಡವಳಿಕೆ ನನಗೇನು ಗೊತ್ತು, ದಿನೇ ದಿನೇ ಅದು ನಂಬರ್ಸ್ ಜಾಸ್ತಿ ಆಗ್ತಾನೆ ಇದೆ, ದಿನೇ ದಿನೇ ಜಾಸ್ತಿನೇ ಆಗ್ತಾನೆ ಇದೆ. ನೋಡೋಣ ಅದು ಏನೇನಾಗುತ್ತೆ ಮುಂದಕ್ಕೆ. ಅದೇ ಇದೆಲ್ಲ ಈ ರೀತಿ ಹೇಳಿಕೆಗಳು ಏನು ನಡೀತಾ ಇದೆಯಲ್ಲ ಕಾಂಗ್ರೆಸ್ನಲ್ಲಿ, ಇದೇ ಆಡಳಿತದ ಯಂತ್ರದ ಮೇಲೆ ಇವತ್ತು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ಯೋಚನೆ ಮಾಡ್ಕೊಂಡಿಲ್ಲ ಅವರು. ಅಧಿಕಾರಿಗಳ ಗೌರವ ಕೊಡಲ್ಲ, ಜನಗಳಲ್ಲಿ ವಿಶ್ವಾಸ ಮೂಡಲ್ಲ. ಇದನ್ನು ಈ ರೀತಿ ಮಾಡ್ಕೊಂಡು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊತಾರೆ, ಇತಿಹಾಸದ ಪಕ್ಷ ಅಂತಾರೆ. ಈ ರೀತಿ ನೀವು ಪ್ರತಿನಿತ್ಯ ಹೋದರೆ ಕೆಲವರು ಮುಖ್ಯಮಂತ್ರಿ ಚೇರ್ ಇಲ್ಲ ಅಂತಾರೆ, ಇನ್ನು ಕೆಲವರು ನಾವು ಹಾಸ್ಕೊಂಡಿದ್ದೀವಿ ಟವಲ್ಲು ಆಗಲೇ ಅಂತಾರೆ. ಈ ಥರ ಎಷ್ಟು ದಿವಸ ನಡೆಸ್ಕೊಂಡು ಹೋಗ್ತೀರಿ ಈ ಥರ? ಸರ್, ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟಿಗೆ ನಿಮ್ಮಿಂದ ಏನು ಒಂದು ಕಾರ್ಯಕ್ರಮ ಇದು ಮಾಡ್ಕೊಂಡಿದ್ದೀರಿ? ನನ್ನ ಇಲಾಖೆಯಲ್ಲಿ, ಕೇಂದ್ರ ಸರ್ಕಾರದಲ್ಲಿ ನನಗೆ ಕೊಟ್ಟಂಥ ಇಲಾಖೆಯಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನನಗೆ ಬರಲ್ಲ. MSME ಅಂತಕ್ಕಂಥದ್ದು ಇನ್ನೊಂದು ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನ ಇದೆ, ಅದಕ್ಕೆ ಅವರಿಗೆ ಬರುತ್ತದೆ. MSMEಗಳದ್ದು ಅವ್ರು ಮಾಡ್ತಾರೆ ರೂಪರೇಷೆಗಳನ್ನ. ನನ್ನ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು ಎಲೆಕ್ಟ್ರಿಕಲ್ ವೆಹಿಕಲ್ ಇದೆಯಲ್ಲ, ಅದಕ್ಕೆ PLI ಸ್ಕೀಮ್ಗಳು ಅದನ್ನು ವರ್ಕೌಟ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಈಗ ಫೇಮ್ 1 ಫೇಮ್ 2 ಇತ್ತು, ಈಗ ಫೇಮ್ 3 ಇಂಟ್ರೊಡ್ಯೂಸ್ ಆಗಬೇಕು. ಅದ್ರ ಬಗ್ಗೆ ನನ್ನ ಇಲಾಖೆಗೆ ಸ್ವಲ್ಪ ನನ್ನ ಮುಂದೆ ಇರ್ತಕ್ಕಂಥದ್ದು ಒಂದು ಭಾಗ. ಅದ್ರ ಜೊತೆಗೆ ಆಟೋಮೊಬೈಲ್ ಇಂಡಸ್ಟ್ರಿಗಳೇನಿದೆ ದೊಡ್ಡ ಮಟ್ಟದಲ್ಲಿ, ಅದಕ್ಕೆ ಕೆಲವು ಕೋಆರ್ಡಿನೇಷನ್ ಮಾಡೋದು ನನ್ನ ಕೈಗಿದೆ, ನನ್ನ ಹತ್ರ ಇದೆ. ಹೊಸ ಇಂಡಸ್ಟ್ರಿ ಈಗ ನಾವು ಇಲಾಖೆಯಿಂದ ತರಲಿಕ್ಕೇನು ಸಾಧ್ಯ ಇಲ್ಲ. ನನ್ನ ಹೆವಿ ಇಂಡಸ್ಟ್ರಿ ಏನಿದೆ, ಹೆವಿ ಇಂಡಸ್ಟ್ರಿನಲ್ಲೂ ಬಜೆಟ್ರಿ ಅಲೋಕೇಶನ್ ಇಲ್ಲ. ಬಜೆಟ್ರಿ ಅಲೋಕೇಶನ್ ನಮಗೆ ಫೇಮ್ 3 ಇದೆ, ಬಜೆಟ್ರಿ ಅಲೋಕೇಶನ್ ಇಲ್ಲ. ನಮ್ಮ ಒಂದು ಇಲಾಖೆಯಿಂದ ಕೆಲವರು ಫಾರಿನ್ ಇನ್ವೆಸ್ಟರ್ಸ್ ಬರ್ತಾರಲ್ಲ, ಕೆಲವರು ದೊಡ್ಡ ದೊಡ್ಡ ಕಾರ್ಖಾನೆಗಳು ಹಾಕಬೇಕು ಅಂತೇಳಿ ಪ್ರಪೋಸಲ್ ತರ್ತಾರಲ್ಲ, ಅಂಥವ್ರಿಗೆ ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡಿ ನಮ್ಮ ರಾಜ್ಯದಲ್ಲಿ ಯಾವ ಕಡೆ ಕಾರ್ಖಾನೆಗಳು ತಂದ್ರಪ್ಪ ಅಂತೇಳಿ ನಾನು ಸ್ವಲ್ಪ ಅವರಿಗೆ ಆ ಇಲಾಖೆಯನ್ನು ನಡೆಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಒಂಚೂರು ಅದ್ರ ಬಗ್ಗೆ ಉಪಯೋಗ ಮಾಡ್ಕೋಬೋದು ಅಷ್ಟೇ. ಇಲ್ಲ ಭಾಳ ಜನ ಬರ್ತಿದ್ದಾರೆ. ಅದಕ್ಕೆ ಆ್ಯಕ್ಚುಲಿ ನೋಡೋಣ ನಮಗೆ, ಯಾಕೆಂದರೆ ಇದೆಲ್ಲ ಸ್ವಲ್ಪ ರಾಜ್ಯ ಸರ್ಕಾರದ ಕೋಆಪ್ರೇಷನ್ ಬೇಕು. ಈಗ ನಾನು ಕರ್ನಾಟಕಕ್ಕೆ ಬಂದ ಒಂದು ಇಂಡಸ್ಟ್ರಿ ಹಾಕಿ ಅಂದರೆ ರಾಜ್ಯ ಸರ್ಕಾರ ಭೂಮಿ ಕೊಡಬೇಕು, ರಾಜ್ಯ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ಗಳು ಕ್ರಿಯೇಟ್ ಮಾಡಿಕೊಡ್ಬೇಕು, ಇದೆಲ್ಲ ಆಗಬೇಕಲ್ಲ. ಅವ್ರಿಗೇನಾಗಿದೆ, ನಾನು ಕೇಂದ್ರದ ಮಂತ್ರಿ ಆಗಿದ್ದೆ ಸಹಿ ಸಾಕಾಯ್ತಾ ಇಲ್ಲ, ಅವ್ರು ನಾನೇನು ಮಾಡಲಿ? ಇಲ್ಲ, ನನ್ನ ಇಲಾಖೆಯಲ್ಲಿ ಹೇಳಿದ್ನಲ್ಲ ನಿಮಗೆ,
ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಕೆಲವು ತೀರ್ಮಾನಗಳನ್ನು ಕ್ಯಾಬಿನೆಟಿಗೆ ರೆಕಮೆಂಡ್ ಮಾಡ್ಬೋದು. ನಾನು ಫೈನಾನ್ಸ್ ಮಿನಿಸ್ಟ್ರಿ ರೆಕಮೆಂಡ್ ಮಾಡ್ಬೋದು. ನಾನು ನನ್ನ ಇಲಾಖೆಯಿಂದ ಈ ಇಂಡಸ್ಟ್ರಿಗಳು ಪ್ರಾರಂಭ ಮಾಡೋದಕ್ಕೆ ಆ ಒಂದು ಇಲಾಖೆಯಲ್ಲಿ ಅವಕಾಶಗಳಿಲ್ಲ. ಥ್ಯಾಂಕ್ ಯು ಬ್ರದರ್. ಎರಡು ಗಂಟೆ ಆಯಿತು, ಮೀಟಿಂಗ್ ಮುಗಿಸ್ಬೋದಲ್ಲ? ಸರಿ ಆಯ್ತು, ಸರಿ ಆಯ್ತಲ್ಲ.